ಯವರ ಮಕ್ಬರ. ಸುಂದರ ವಾತಾವರಣದಲ್ಲಿ ವಿಶಾಲವಾದ ಮೈದಾನದಲ್ಲಿರುವ ಈ ತೆರೆದ ದರ್ಗಾದಲ್ಲಿ ಹಜರತ್ ಅಲ್ಲದೆ ಅವರ ಆಪ್ತ ವಲಯಕ್ಕೆ ಸೇರಿದ 20ರಷ್ಟು ಮಕ್ಬರಗಳಿವೆ. ಪಕ್ಕದಲ್ಲೇ ಸುಂದರ ಕಾದಿರಿಯ ಮಸ್ಜಿದ್. ನವಿಲು ಭಕ್ಷ್ಯಯೋಗ್ಯವಲ್ಲದ ಕಾರಣ ದೇಹದಿಂದ ಬೇರ್ಪಟ್ಟ ಅದರ ಗರಿಯು ನಜಸ್ ಎಂದಾಗಿದೆ ಶಾಫಿഈ ಮದ್ಹಬ್. ಅದರಂತೆ ತೇವಾಂಶದೊಂದಿಗೆ ಅದರ ಸ್ಪರ್ಶವಾದರೆ ಸ್ಪರ್ಶವಾದ ದೇಹದ ಭಾಗವನ್ನು ಅಥವಾ ವಸ್ತ್ರವನ್ನು ನಮಾಜಿಗಾಗಿ ತೊಳೆಯಬೇಕು. ಶಾಫಿಈ ಮದ್ಹಬ್ ಅನುಸರಿಸುವವರು ನವಿಲುಗರಿಯ ಬಗ್ಗೆ ಇರುವ ಈ ವಿಧಿಯನ್ನು ಗಮನಿಸುವುದು ಅಗತ್ಯ. ಹನಫಿ ಮದ್ಹಬ್ನಂತೆ ನವಿಲು ಭಕ್ಷ್ಯಯೋಗ್ಯವಾಗಿರುವುದರಿಂದ ದಬ್ಹ್ ಮಾಡಲಾದ ನವಿಲಿನ ಗರಿ ನಜಸ್ ಅಲ್ಲ. ಹನಫಿ ಮದ್ಹಬ್ನಂತೆ ಅದರ ಸ್ಪರ್ಶದಿಂದ ನಮಾಜ್ಗೆ ತೊಂದರೆಯೂ ಇಲ್ಲ. ಆಲಾ ಹಜರತ್ ಶಂಸುಲ್ ಉಲಮಾ ಸಯ್ಯದ್ ಮಕ್ಬೂಲ್ ಅಹ್ಮದ್ ಶಾ ಕಾದಿರಿ ಕಾಶ್ಮೀರಿ ರಹಮತುಲ್ಲಾಹಿ ಅಲೈಹಿರವರ ಸನ್ನಿಧಿ ಇದು. ಇವರು ಮೂಲತಃ ಕಾಶ್ಮೀರದವರು. ಕಾಶ್ಮೀರದ ಅಹ್ಲುಬೈತ್ ಕುಟುಂಬವೊಂದರಲ್ಲಿ ಜನಿಸಿ ಅಲ್ಲೇ ಶಿಕ್ಷಣ ಪಡೆದರು. ಪಂಜಾಬ್ನ ಅಮೃತಸರದಲ್ಲಿ ಗ್ರ್ಯಾಂಡ್ ಮುಫ್ತಿಯಾಗಿ ಸೇವೆ ಸಲ್ಲಿಸಿದ್ದರು. 1920ರ ಸುಮಾರಿಗೆ ದವಾ ಮಾಡುತ್ತಾ ದಕ್ಷಿಣ ಭಾರತಕ್ಕೆ ಬಂದರು. ಆಲಾ ಹಜರತ್ ಅಹ್ಮದ್ ರಜಾ ಖಾನ್ ಬರೇಲ್ವಿ ರಹಮತುಲ್ಲಾಹಿ ಅಲೈಹಿರವರ ಸಂದೇಶಗಳ ಪ್ರಚಾರಕರಾಗಿದ್ದರಿಂದ ಇವರನ್ನು ಆಲಾ ಹಜರತ್ ಎಂದು ಕರೆಯಲಾಗುತ್ತದೆ. ಸುನ್ನಿ ಸಿದ್ಧಾಂತಗಳ ಬೋಧನೆ, ನೂತನವಾದಿಗಳ ಖಂಡನೆಯಲ್ಲಿ ತೊಡಗಿದ ಅವರು ಅರ್ ರಶಾದ್ ಎಂಬ ಪತ್ರಿಕೆಯನ್ನು ಹೊರಡಿಸಿದ್ದರು. ಇಲ್ಲಿನ ಮಸೀದಿ ಭವ್ಯ ರೂಪದಲ್ಲಿ ನವೀಕರಣಗೊಳ್ಳುತ್ತಿದೆ. ಬಂಕಾಪುರ ಇಲ್ಲೊಂದು ನವಿಲು ಧಾಮ ಇರುವುದರಿಂದ ಇದು ನವಿಲುಗಳ ನಾಡು ಎಂದೇ ಪ್ರಸಿದ್ಧ. ಇಲ್ಲಿನ ವಲಿಯುಲ್ಲಾಹಿ ಅಲಾವುದ್ದೀನ್ ಶಾ ಖಾದಿರಿ ರಹಮತುಲ್ಲಾಹಿ ಅಲೈಹಿರವರ ದರ್ಗಾವು ಪ್ರಸಿದ್ಧ ಜಿಯಾರತ್ ಕೇಂದ್ರ. ಉರುಸ್ ಕಾರ್ಯಕ್ರಮಗಳಲ್ಲಿ ಖವ್ವಾಲಿ ಕುಸ್ತಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ. ಧಾರ್ಮಿಕ ಪ್ರವಚನಗಳು ಕೂಡ ಇರುತ್ತವೆಯಾದರೂ ಅನಾಚಾರಗಳು ಅಧಿಕೃತವಾಗಿಯೇ ನಡೆಯುತ್ತಿರುವುದು ಖೇದಕರ. ಸವಣೂರು ಇತಿಹಾಸದ ಮಡಿಲಲ್ಲಿ ಬೆಳೆದ ಊರು. 18ನೇ ಶತಮಾನದ ಆದಿಯಲ್ಲಿ ಇಲ್ಲಿ ಮುಸ್ಲಿಂ ನವಾಬ್ ವಂಶಸ್ಥರ ಆಳ್ವಿಕೆಯಿತ್ತು. 1672ರಲ್ಲಿ ದೆಹಲಿ ಸಮೀಪ ಮೊಘಲ್ ಸಾಮ್ರಾಜ್ಯದಿಂದ ಜಹಗೀರು ಪಡೆದಿದ್ದ ಅಫ್ಘಾನ್ ಮೂಲದ ಅಬ್ದುಲ್ ಕರೀಂ ಖಾನ್ ಈ ವಂಶದ ಮೂಲ ಪುರುಷ. ಇವರ ವಂಶದವರು ಸವಣೂರಿನ ನವಾಬರಾಗಿ ಆಳಿದ್ದರೆಂದು ಇತಿಹಾಸದಲ್ಲಿ ದಾಖಲಾಗಿವೆ. ಇವರು ಸ್ವತಂತ್ರವಾಗಿ ಸುಮಾರು 1 ಶತಮಾನಗಳ ಕಾಲ ಆಳ್ವಿಕೆ ನಡೆಸಿದ್ದರು. 1799ರಲ್ಲಿ ಟಿಪ್ಪು ಸುಲ್ತಾನರ ನಿಧನದ ನಂತರ ಇಲ್ಲಿ ಮರಾಠರು ಪ್ರಾಬಲ್ಯ ಗಳಿಸಿದರು. 1818ರಲ್ಲಿ ಮರಾಠರ ಪತನದ ಬಳಿಕ ಸವಣೂರು ಬ್ರಿಟಿಷರ ರಕ್ಷಣೆ ಕೋರಿತು. ಸವಣೂರಿನ ಕೊನೆಯ ನವಾಬ ಅಬ್ದುಲ್ ಮಜೀದ್ ಖಾನ್ ತನ್ನ 2ನೇ ವಯಸ್ಸಿನಲ್ಲೇ ರಾಜ್ಯದ ಉತ್ತರಾಧಿಕಾರಿಯಾದವರು. ಬ್ರಿಟಿಷರ ಮೇಲ್ವಿಚಾರಣೆಯಲ್ಲಿಯೇ ವಿದ್ಯಾವಂತನಾಗಿ ಬೆಳೆದ ಮಜೀದ್ ಖಾನ್ ದೇಶ ವಿದೇಶಗಳ ಪರ್ಯಟನೆ ನಡೆಸಿ ಅಪಾರ ಜನಸಂಪರ್ಕ ಹೊಂದಿದ್ದರು. ಇವರ 35 ವರ್ಷಗಳ ಕ್ರಿಯಾಶೀಲ ಆಡಳಿತಾವಧಿಯಲ್ಲಿ ಸವಣೂರು ಆಧುನಿಕಗೊಂಡಿತು. ಶಾಲೆಗಳು, ಸರಕಾರಿ ಕಚೇರಿ, ಕೋರ್ಟ್ ಹೀಗೆ ಅನೇಕ ಕಟ್ಟಡಗಳು ತಲೆ ಎತ್ತಿದವು. 1947ರಲ್ಲಿ ಭಾರತವು ಬ್ರಿಟಿಷರಿಂದ ಸ್ವತಂತ್ರಗೊಂಡ ಬಳಿಕ ಸವಣೂರನ್ನು ಬಿಟ್ಟು ತೆರಳಿದ ಮಜೀದ್ ಖಾನ್ ಧಾರವಾಡದಲ್ಲಿ ವಾಸವಾಗಿದ್ದರು. ಸವಣೂರಿಗೆ ಮತ್ತೆಂದೂ ಕಾಲಿಡಲೇ ಇಲ್ಲ. 1954ರಲ್ಲಿ ನಿಧನರಾದ ಮಜೀದ್ ಖಾನ್ರನ್ನು ಸಕಲ ಸರಕಾರಿ ಗೌರವಗಳೊಂದಿಗೆ ಅವರ ನೆಚ್ಚಿನ ಸವಣೂರಿನಲ್ಲೇ ದಫನ ಮಾಡಲಾಯಿತು.
ಸವಣೂರಿನಾದ್ಯಂತ ನವಾಬರ ಆಡಳಿತದ ಕುರುಹುಗಳು ಇಂದಿಗೂ ಕಾಣಸಿಗುತ್ತದೆ. ಕೋಟೆಗಳು, ಅರಮನೆಗಳು ಸರಕಾರಿ ಕಚೇರಿಗಳಾಗಿ ಬಳಕೆಯಲ್ಲಿವೆ. ಕೆಲವೊಂದು ಕಟ್ಟಡಗಳು ಶಿಥಿಲಗೊಂಡಿದ್ದು ತುಂಬಾ ದಯನೀಯ ಅವಸ್ಥೆಯಲ್ಲಿದೆ. ಇದು ನವಾಬರ ಅರಮನೆ, ಬಳಿಕ ನ್ಯಾಯಾಲಯವಾಗಿ ಬಳಸಲಾಗುತ್ತಿತ್ತು. ಈ ಅರಮನೆಯ ಕಟ್ಟಡದ ಮೇಲ್ಛಾವಣಿಯ ಅಂಚಿನಲ್ಲಿ ಬರೆದಿರುವ ಹಿಜ್ಬುಲ್ ಬಹರ್ ಸತ್ಯವಿಶ್ವಾಸಿಗಳ ಮನಸೆಳೆಯುತ್ತದೆ. ಈಗ ನ್ಯಾಯಾಲಯ ಬೇರೆಡೆಗೆ ಸ್ಥಳಾಂತರಗೊಂಡಿರುವುದರಿಂದ ಈ ಐತಿಹಾಸಿಕ ಕಟ್ಟಡ ಪಾಳು ಬಿದ್ದಿದೆ. ಚರಿತ್ರೆಯ ರಕ್ಷಣೆ ವಿಷಯದಲ್ಲಿ ಸರಕಾರದ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣುತ್ತಿದೆ. ಪ್ರವಾಸೋದ್ಯಮ ಇಲಾಖೆ ಮುಂದಡಿಯಿಟ್ಟರೆ ಇದೊಂದು ಐತಿಹಾಸಿಕ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಬಹುದು. ಕರ್ನಾಟಕ ರಾಜ್ಯ SSFನ ಅಧೀನದಲ್ಲಿ ಉತ್ತರ ಕರ್ನಾಟಕದಲ್ಲಿ ಶೈಕ್ಷಣಿಕ ಜಾಗೃತಿಗಾಗಿ ರೂಪುಗೊಂಡಿರುವ ಇಹ್ಸಾನ್ ತಂಡದ ಮುಸ್ತಫಾ ನঈಮಿ ನೇತೃತ್ವದಲ್ಲಿ ಇತ್ತೀಚೆಗೆ ಸವಣೂರಿನಲ್ಲಿ ಸ್ಥಾಪನೆಗೊಂಡ ವಿದ್ಯಾಸಂಸ್ಥೆ ಮೊಯಿನುಸ್ ಸುನ್ನಾ ಇದು ಇಲ್ಲಿನ ಭವಿಷ್ಯದ ಆಶಾಕಿರಣ. ಆಸಾರ್ ಭವನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪುಣ್ಯ ಕೇಶ ಇರುವ ಕಟ್ಟಡ. ಸವಣೂರು ನವಾಬರ ನಿರ್ಮಾಣವಿದು. ಜಮೀನು ಇದಕ್ಕಾಗಿಯೇ ಇಲ್ಲಿ 30 ಎಕರೆ ಮೀಸಲಿಟ್ಟಿದೆಯಾದರೂ ಈಗ ಬಹುಪಾಲು ಜಾಗ ಅತಿಕ್ರಮಿಸಲ್ಪಟ್ಟಿದೆ. ಇಲ್ಲಿ ರಬೀಉಲ್ ಅವ್ವಲ್ ತಿಂಗಳ 1ರಿಂದ 12ರ ತನಕ ಕಾರ್ಯಕ್ರಮವಿರುತ್ತದೆ. ಆಸಾರ್ ಪ್ರದರ್ಶಿಸುವ ದಿನದಲ್ಲಿ ಸಾವಿರಾರು ಮಂದಿ ಪ್ರವಾದಿ ಪ್ರೇಮಿಗಳು ಪುಣ್ಯ ಕೇಶ ದರ್ಶನಕ್ಕೆ ಆಗಮಿಸುತ್ತಾರೆ. ಚಿರಾಗ್ ನದಿ ಮಧ್ಯೆ ಇರುವ ದರ್ಗಾ, ಸುಂದರ ಪರಿಸರ. ಇಲ್ಲಿ ರಾತ್ರಿ ಹೊತ್ತು ಪವಾಡದ ಹಣತೆ ಪ್ರತ್ಯಕ್ಷವಾಗುತ್ತದೆ ಎಂಬ ನಂಬಿಕೆ ಕೆಲವರದು. ಪ್ರತಿದಿನ ಸಂಜೆ ಬಳಿಕ ಚಿರಾಗ್ ನೋಡಲೆಂದೇ ಜನ ಸೇರುತ್ತಾರೆ. ಈ ಬಗ್ಗೆ ದೃಶ್ಯ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಆ ಬಳಿಕ ಜನಸಂದಣಿ ಹೆಚ್ಚುತ್ತಲಿದೆ. ಚಿರಾಗ್ ಒಂದು ಭ್ರಮೆ ಎಂದು ಇಲ್ಲಿನ ಕೆಲವರು ಹೇಳುತ್ತಾರೆ. ದೊಡ್ಡ ಹುಣಸೆ ಮರಗಳು. ಭಾರತದ ಬೇರೆಲ್ಲೂ ಕಾಣಸಿಗದ ಅತಿ ದೊಡ್ಡ ಹುಣಸೆ ಮರಗಳು ಈ ಸವಣೂರಿನಲ್ಲಿವೆ. ಸರಕಾರದಿಂದ ಸಂರಕ್ಷಿಸಲ್ಪಡುತ್ತಿರುವ ಈ ಮರಗಳ ಸುತ್ತ ಖಾಸಗಿ ಮಠವೊಂದು ಕಾಣಸಿಗುತ್ತದೆ. ಕದರಮಂಡಲಗಿ ಇದು ಇಹ್ಸಾನ್ ತಂಡ ಶೈಕ್ಷಣಿಕ ಜಾಗೃತಿ ಮೂಡಿಸುತ್ತಿರುವ ಹಳ್ಳಿಗಳು. ಮಸೀದಿ, ಸಯ್ಯಿದ್ ಸಾದಾತ್ ವಲಿ ದರ್ಗಾ ಇವೆಯಾದರೂ ಯೋಜನಾಬದ್ಧ ಧಾರ್ಮಿಕ ಶಿಕ್ಷಣ ಕ್ರಮವಿಲ್ಲ. ಇಹ್ಸಾನ್ ತಂಡವು ಇತ್ತೀಚೆಗೆ ಮದ್ರಸಾ ಶಿಕ್ಷಣ ಆರಂಭಿಸಿದೆ. ಯಾಸೀನ್ ಸಕಾಫಿ ಅಡ್ಡೂರು ಇಲ್ಲಿ ಕಾರ್ಯಾಚರಿಸುತ್ತಿರುವ ಇಹ್ಸಾನ್ ತಂಡದ ದಾಯಿ ಪ್ರಮುಖರು. ದಾರುಲ್ ಇರ್ಷಾದ್ ಸಂಸ್ಥೆಯ ಸನದು ಪಡೆದ ಮೊದಲ ತಂಡದ ವಿದ್ಯಾರ್ಥಿ ಜುನೈದ್ ಮುঈನಿ ಬೆಳ್ಮ ಈ ಕದರಮಂಡಲಗಿಯ ದಾವಾ ಕಾರ್ಯಾಚರಣೆಯ ತಂಡದಲ್ಲಿದ್ದಾರೆ. ಇದು ಹಳೆಹುಲಿ ಹಳ್ಳಿ. ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತೀರಾ ಹಿಂದುಳಿದಿರುವ ಹಳ್ಳಿ. ಧಾರ್ಮಿಕ ನೈಜ ಆಚರಣೆಗಳ ಬಗ್ಗೆ ಅರಿವಿಲ್ಲದ ಇಲ್ಲಿನ ಜನತೆ ಇಂತಹ ಜಂಡಾ ಕಟ್ಟೆಯನ್ನಂತೂ ಅತಿಯಾಗಿಯೇ ಗೌರವಿಸುತ್ತಾರೆ. ಈ ಕುಗ್ರಾಮದಲ್ಲಿ ತಲೆ ಎತ್ತಿ ನಿಂತಿರುವ ಈ ಮಸೀದಿಯು ಸುಲ್ತಾನುಲ್ ಉಲಮಾ AP ಉಸ್ತಾದರ ಕೊಡುಗೆ. ದಾವಣಗೆರೆ ಜಿಲ್ಲೆ ಬೆಣ್ಣೆ ದೋಸೆಗೆ ಪ್ರಸಿದ್ಧವಾಗಿರುವ ಬಯಲು ಸೀಮೆ. ಭೌಗೋಳಿಕವಾಗಿ ಕರ್ನಾಟಕದ ಮಧ್ಯಭಾಗದಲ್ಲಿರುವುದರಿಂದ ದಾವಣಗೆರೆಯನ್ನು ಕರ್ನಾಟಕದ ಹೃದಯ ಎನ್ನಲಾಗುತ್ತದೆ. 1997ರ ಮೊದಲು ಇದು ಚಿತ್ರದುರ್ಗ ಜಿಲ್ಲೆಗೊಳಪಟ್ಟಿತ್ತು. ದಾವಣಗೆರೆ, ಹರಿಹರ, ಜಗಳೂರು, ಹೊನ್ನಾಳಿ, ಚೆನ್ನಗಿರಿ, ಹರಪ್ಪನಹಳ್ಳಿ ಹೀಗೆ 6 ತಾಲೂಕುಗಳಿವೆ. ಚಾಳುಕ್ಯರು ತಮ್ಮ ದೀರ್ಘ ಕುದುರೆ ಪ್ರಯಾಣದ ನಡುವೆ ಇಲ್ಲಿ ದಣಿವಾರಿಸಿಕೊಳ್ಳುತ್ತಿದ್ದರು. ಇಲ್ಲಿ ಅವರು ದಣಿವಿನ ಕೆರೆಯನ್ನು ನಿರ್ಮಿಸಿದ್ದರೆಂದು ಪ್ರತೀತಿ. ಹಾಗಾಗಿ ದಾವಣಗೆರೆ ಎಂಬ ಹೆಸರು ಬಂತೆಂಬುದು ಜನಪದ ನಂಬಿಕೆ. ಈಗ ಎಲ್ಲೂ ಆ ಕೆರೆಯ ಕುರುಹಿಲ್ಲ. ಅದಕ್ಕೆ ಐತಿಹಾಸಿಕ ದಾಖಲೆಯೂ ಕಂಡುಬರುತ್ತಿಲ್ಲ. ಹತ್ತಿ ಉದ್ದಿಮೆಯಲ್ಲಿ ಮೇಲುಗೈ ಸಾಧಿಸಿದ್ದರಿಂದ 1980ರವರೆಗೆ ಮಾಂಚೆಸ್ಟರ್ ಆಫ್ ಕರ್ನಾಟಕ ಎಂದೇ ಹೆಸರುವಾಸಿಯಾಗಿತ್ತು.
ಮಾಂಚೆಸ್ಟರ್ ಎನ್ನುವುದು ಹತ್ತಿ ಉದ್ದಿಮೆಗೆ ಹೆಸರಾಗಿರುವ ಲಂಡನ್ನ ಪ್ರಸಿದ್ಧ ನಗರ. ದಾವಣಗೆರೆ ನಗರ. ದಾವಣಗೆರೆ ನಗರದ ಗುರುತು ಈ ಚನ್ನಗಿರಿ ರಂಗಪ್ಪ ಕ್ಲಾಕ್ ಟವರ್. 77 ಅಡಿ ಎತ್ತರದಲ್ಲಿರುವ ಇದಕ್ಕೆ 1937ರಲ್ಲಿ ಮೈಸೂರು ದಿವಾನ ಸರ್ ಮಿರ್ಜಾ ಇಸ್ಮಾಯಿಲ್ ಶಿಲಾನ್ಯಾಸ ಮಾಡಿದ್ದರು. ಒಂದು ಕಾಲದಲ್ಲಿ ದಾವಣಗೆರೆಯ ನಗರದ ಜನತೆಗೆ ದಿನದ ಸಮಯವನ್ನು ನೆನಪಿಸುವ ಗಡಿಯಾರವಾಗಿತ್ತು. ಬಾತಿಗುಡ್ಡ ಯಾತ್ರಾರ್ಥಿಗಳನ್ನು ಆಕರ್ಷಿಸುವ ಪ್ರದೇಶ. ನಗರದಿಂದ ಹರಿಹರ ದಾರಿಯಲ್ಲಿ 4 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವ ಹಜರತ್ ಚಮನ್ ಶಾವಲಿ ದರ್ಗಾ ಶರೀಫ್ ಸರ್ವಧರ್ಮೀಯರ ಶ್ರದ್ಧಾ ಕೇಂದ್ರ. ಹಜರತ್ ಚಮನ್ ಶಾವಲಿ ರಹಮತುಲ್ಲಾಹಿ ಅಲಿಹಿರ